ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾನು. ಏನಂದ್ರೆ ಆಟೋದಲ್ಲಿ. ಕುಮಾರ್ ಹೆಸರಲ್ಲಿ ಯಾರೋ ಪೂಜೆ ಮಾಡ್ಸಕ್ ಬಂದಿದ್ರು. ಕೆಟ್ಟು ಎಲ್ಲ ಚೈನು, ಕನ್ನಡಕ, 100 ಪಿಕ್ಚರ್ ಆಫರ್ ಬಂದಿದೆ. ನಾನು ಇದು ಯಾವುದೋ ಏಲಿಯನ್ ಥರ ಇತ್ತು ಒಂದು. ನೀನು ಈಚೆಗೆ ಒಂದು ನೋಡ್ತೀಯಲ್ಲ ಅದಕ್ಕೆ ನೀನು ಪೂಜೆ ಸಾಮಾನು ಥರದೇ ಮಾಡ್ತೋಗ್ಬಿಟ್ಟಿದ್ದೀವಿ. ಅಲ್ಲಿ ನೋಡಿ ಎಷ್ಟು ಫೋರ್ಸಾಗಿ ಆರ್ತೈತೆ ನೀರದು. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ನೋಡಿ ಟೈಮು 6 ಗಂಟೆ ಆಗಿದೆ. ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾನು. ಏನಂದ್ರೆ ಆಟೋದಲ್ಲಿ ಅಂತ ಹೇಳೋಕ್ಕಾಗಲ್ಲ, ಗಾಡೀಲಿ ಹೋಗ್ತಾ ಇರೋದು. ಇವಾಗ ಆಟೋನ ವಾಪಸ್ಸು ನೆನ್ನೆ ಇಸ್ಕೊಬಂದಿದ್ನಲ್ಲ ಈವೆಂಟ್ಗೆ, ಅದಕ್ಕೆ ಇವಾಗ ವಾಪಸ್ಸು ನಮ್ಮ ಅಣ್ಣಗೆ ಆಟೋ ಕೊಟ್ಬಿಟ್ಟು ಅಲ್ಲಿ ನನ್ನ ಗಾಡಿ ಐತೆ, ನನ್ನ ಗಾಡೀಲಿ ಹೋಗ್ತಾಯಿಲ್ಲ, ನನ್ನ ಫ್ರೆಂಡ್ ಗಾಡೀಲಿ ಹೋಗ್ತಾ ಇರೋದು. ಅಲ್ಲಿಂದ ಸಿಗ್ತೀನಿ ಬನ್ನಿ, ಅಲ್ಲಿ ಹೋಗ್ಬೇಕು. ಇವಾಗ ಟೈಮ್ ಆಗೋಗೈತೆ, 6 ಗಂಟೆಗೆ ಅಲ್ಲಿ ಇರಬೇಕಾಯ್ತು, ಇನ್ನೂ ಇಲ್ಲೇ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ ಬರೋಕ್ಕೋಸ್ಕರ ಕಾಯ್ತಾ ಇದ್ದೆ. ಇಲ್ಲಿ ಬಂದು ಬನಶಂಕರಿ ಟೆಂಪಲ್ ಮುಂದೆ ಬರ್ತೀನಿ ಅಂತ ಹೇಳಿದ್ದ, ಆದರೆ ಇನ್ನೂ ಬಂದಿಲ್ಲ. ಹಂಗೆ ನಾವು ಇಲ್ಲೇ ನಮಸ್ಕಾರ ಹಾಕೊಂಡು ಹೋಗ್ಬಿಡೋಣ ಒಂದು ದೇವ್ರಿಗೆ ಅಂದ್ಬಿಟ್ಟು ಬನಶಂಕರಿ ಟೆಂಪಲ್ ಮುಂದೆ ಇದ್ದೀನಿ. ಇವಾಗ ಬಂದಿದ ತಕ್ಷಣ ಬೇಗ ಹೋಗಿ ಆಟೋ ಬಿಟ್ಬಿಟ್ಟು ಬೇಗ ಹೋಗ್ಬೇಕು, ಲೇಟ್ ಆಗಿಬಿಡುತ್ತೆ ಆಮೇಲೆ ಮತ್ತೆ ಬರೋಕ್ಕೆ. ನಾವು ಅಲ್ಲಿಂದ ಇವಾಗ ಹೋಗ್ತಾ ಇರೋದು ಮೈಸೂರಿಗೆ. ಮೈಸೂರಿಂದ ಅಲ್ಲಿ ಬೇರೆ ಪ್ಲೇಸ್ಗಳು ನೋಡೋಣ ಅಂತ ಇದ್ದೀವಿ. ಫಸ್ಟು ಚಾಮುಂಡಿಗೆ ಹೋಗ್ಬಿಟ್ಟು ನೋಡೋಣ ಎಷ್ಟು ಗಂಟೆ ಬರ್ತೀವಿ ಅಂತ ಆಮೇಲೆ ಡಿಸೈಡ್ ಮಾಡೋದು. 6 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಎಷ್ಟು ಗಂಟೆಗೂ ಮಾಡ್ತೀವಿ ಯಾರು ನೀನೇ. ಗುಡ್ ಮಾರ್ನಿಂಗ್ ಬೆಂಗಳೂರು. ಓಕೆ ಗಾಯ್ಸ್, ಇವಾಗ ನಾವು ಎಲ್ಲಿ ಅಂದರೆ ಕನಕಪುರ ಟೋಲ್ ಹತ್ರ ಇದ್ದೀವಿ. ಇಲ್ಲಿಂದ ಮೈಸೂರು ಹೋಗ್ತಾ ಇದ್ದೀವಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ. ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಆಮೇಲೆ ಬೇರೆ ಎಲ್ಲಿ ಹೋಗೋದು ಅಂತ ನೋಡ್ತೀವಿ. ಗುಡ್ ಮಾರ್ನಿಂಗ್ ಗಾಯ್ಸ್, ನಾವು ಹೋಗ್ತಿದ್ದೀವಿ ಕನಕಪುರ ಟೋಲಲ್ಲಿ. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ ಅಂತ ಹೇಳ್ತಾವನೆ. ಮೈಸೂರಿಗೆ ಹೋಗ್ತೀವಿ ಅಂತ ನಾನು ಅವಾಗಲೇ ಹೇಳಿದ್ದೀನಿ. ಇವಾಗ ಫಸ್ಟು ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗ್ತೀವಿ. ಯಾರಿಗೆಲ್ಲ ಯಾವನ್ಗೆ ಅಲ್ಲ ಬೇರೆ ಅವಾಗಿಂದ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ಒಂದು ಏನಾರು ಹೇಳ್ತಾನೆ ಇಲ್ಲ. ಅಲ್ಲಿ ಗಾಡಿ ಸ್ಟಾರ್ಟ್ ಆಯ್ತು ಇವಾಗ, ಆ ಸೌಂಡ್ ಬೇರೆ. ಅದಕ್ಕೆ ಇವಾಗ ಫಸ್ಟು ಅಲ್ಲಿಗೆ ಹೋಗ್ಬಿಡ್ತೀನಿ ಮೈಸೂರಿಗೆ, ಆಮೇಲೆ ವ್ಲಾಗ್ ಮಾಡ್ತೀನಿ. ಕ್ಯಾಮ್ರಾ ಇಡ್ತಾವನ್ ಬಿಡು ಅವಾಗಿಂದ. ಬನ್ನಿ ಹೋಗೋಣ. ಓಕೆ ಗಾಯ್ಸ್, ಇವಾಗ 150 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. 150 ಇಲ್ಲ 110 ಬಂದಿದ್ದೀವಿ. 110 ಕಿಲೋಮೀಟ್ರು. ಇನ್ನು ಮೈಸೂರಿಗೆ 39 ಕಿಲೋಮೀಟ್ರ್ ಐತೆ. ಫುಲ್ಲು ಕಂಟಿನ್ಯೂಸ್ ಆಗಿ ಅವಾಗಿಂದ ಫುಲ್ ಹೀಟ್ ಆಗಿಬಿಟ್ಟೈತೆ ಗಾಡಿ ಅಂದ್ಬಿಟ್ಟು ಒಂದು 5 ನಿಮಿಷ ನಿಲ್ಸೋಣ ಅಂತ ನಿಲ್ಸಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತು, ಒಂದು ಅರ್ಧ ಅವರಲ್ಲೆಲ್ಲ ಫುಲ್ ಮೈಸೂರಿಗೆ ರೀಚ್ ಆಗಿಬಿಡ್ತೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಬೇಗ ದರ್ಶನ ಮುಗಿಸ್ಕೊಂಡು ಆಮೇಲೆ ಬೇರೆ ಪ್ಲೇಸ್ಗೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಆಮೇಲೆ ರಾತ್ರಿ ಬರೋದು ಲೇಟ್ ಆಗುತ್ತೆ. ರಾತ್ರಿ ಒಂದು 8 ಗಂಟೆ ಅಷ್ಟರಲ್ಲಿ ರಿಟರ್ನ್ ಬರಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಗಂಟೆ ಆಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ. ನೀವು ಯಾರಾದರೂ 2 ವೀಲರಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀರಾ ಬೆಂಗಳೂರಿಂದ ಅಂದರೆ, ನೀವು ಆ ಸೈಡು ಯಾವುದು ಹೊಸ ಹೈವೇ ಮಾಡಿದ್ದಾರಲ್ಲ ಕೆಂಗೇರಿ ಸೈಡು, ಆ ಸೈಡಿಂದ ಹೋಗಬೇಡಿ. ಈ ಸೈಡು ಕನಕಪುರ ಸೈಡಿಂದ ಬನ್ನಿ 2 ವೀಲರಲ್ಲಿ ಹೋಗೋರು ಮಾತ್ರ. ಯಾಕಂದರೆ 2 ವೀಲರ್ ಹೋಗೋರಿಗೆ ಈ ರೋಡೇ ಬೆಸ್ಟು. 2 ವೀಲರಲ್ಲಿ ಆ ಸೈಡ್ ಹೋಗ್ತೀವಿ ಅಂದರೆ ಸರ್ವಿಸ್ ರೋಡಲ್ಲಿ ಹೋಗಬೇಕಾಗುತ್ತೆ. ಹೈವೇ ಒಳಗಡೆ ಎಂಟ್ರಿ ಇಲ್ಲ 2 ವೀಲರ್ಗೆ, ಅದಕ್ಕೆ ಸರ್ವಿಸ್ ರೋಡಲ್ಲಿ ಹೋಗಬೇಕು. ಸರ್ವಿಸ್ ರೋಡಲ್ಲಿ ಹೋದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೂ ಹಂಪ್ಸು ಫುಲ್ಲು ಅವಾಗ ಡೌನ್ ಮಾಡ್ತಾನೆ ಇರಬೇಕು ಗಾಡಿ. ಇಲ್ಲಾದರೆ ಸ್ಪೀಡ್ ಲಿಮಿಟು ಕ್ಯಾಮ್ರಾ ಕೂಡ ಇರೋಲ್ಲ. ಇಲ್ಲಿ 100 ಇರೋದು ಸ್ಪೀಡ್ ಲಿಮಿಟು. ಮತ್ತು ಬೇಗನೂ ಹೋಗ್ತೀವಿ. ಆ ಕಡೆ ಆ ಸೈಡಿಂದ ಬಂದರೆ ನಮಗೆ 3 ಅವರ್ ಬೇಕು, ಅಷ್ಟು ಟ್ರಾಫಿಕ್ ಇರುತ್ತೆ ಸರ್ವಿಸ್ ರೋಡಲ್ಲಿ. ಇಲ್ಲಾದರೆ ನಾವು 2.5 ಅವರ್ಗೆಲ್ಲ ಮೈಸೂರಿಗೆ ರೀಚ್ ಆಗ್ಬೋದು. ಆ ಕಡೆ ಏನು ನೋಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಇಲ್ಲಿ ಫುಲ್ಲು ನೇಚರು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಹೊಸ ರೋಡ್ ಫುಲ್ಲು ಹೋಗ್ತಾ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ರಾಗಿ ಭತ್ತ ಎಲ್ಲ ಫುಲ್ ಹಾಕೇ ಇರ್ತಾರೆ. ಸ್ವಲ್ಪ ಮಂಡ್ಯ ದಾಟೋವರೆಗೂ ಅಷ್ಟೇ ಇಲ್ಲಿಂದ ಫುಲ್ಲು ಬರೀ ಗ್ರೀನೇ ಕಾಣಿಸುತ್ತೆ. ಬೇಜಾರೇ ಆಗಲ್ಲ ಡ್ರೈವ್ ಮಾಡೋಕ್ಕೆ, ಹೋಗ್ತಾ ಇರ್ಬೋದು ಸೀದಾ. ಇಲ್ಲಿ ನೋಡಿ ಬೋರ್ಡೇ ಹಾಕ್ಬಿಟ್ಟವ್ರೆ, ವೆಲ್ಕಮ್ ಟು ಗ್ರೀನ್ಲ್ಯಾಂಡ್ ಅಂತ.
ಇವಾಗ ಬಂದು ರೀಚ್ ಆಗಿದ್ದೀವಿ ಚಾಮುಂಡಿಯಲ್ಲಿ ಎಂಟ್ರೆನ್ಸು. ಇದು ಬ್ಯಾಕ್ ಗೇಟಿಂದ ಹೋಗ್ತಾ ಇದೀವಿ ನಾವು. ಫಸ್ಟ್ ಯಾವಾಗಲೂ ಫ್ರಂಟ್ ಗೇಟಿಂದ ಹೋಗ್ತಾ ಇದ್ವಿ, ಈ ಸಲ ಬ್ಯಾಕ್ ಗೇಟಿಂದ ಹೋಗಿ ನೋಡೋಣ ಅಂದ್ಬಿಟ್ಟು ಈ ಕಡೆ ಗೇಟಿಂದ ಬಂದಿದ್ದೀವಿ. ಯಾವ ಥರ ಇರುತ್ತೆ ನೋಡೋಣ ಅಂತ. ಇವಾಗ ಇಲ್ಲಿಂದ ಟೈಮ್ ಲ್ಯಾಪ್ಸ್ ಹಾಕ್ತೀನಿ ಗಾರ್ಡ್ ಸೆಕ್ಷನ್ದು ನೋಡಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನಾವಿವಾಗ ಬಂದ್ವಿ ಬೆಟ್ಟದ ಮೇಲೆ. ಗಾಡಿ ಇವಾಗ ಪಾರ್ಕ್ ಮಾಡಿ ಇಲ್ಲಿ ಪಾರ್ಕಿಂಗಲ್ಲಿ ಎಂಟ್ರಿ ಇಲ್ಲಿದೆ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಕರೆಕ್ಟಾಗೆ ಬರ್ತಾ ಇದೆ ಮೇನ್ ರೋಡಲ್ಲಿ. ಅದಾದಮೇಲೆ ಸ್ಟ್ರೇಟ್ ಹೋಗಿ ಲೆಫ್ಟ್ ತೊಗೊಂಡಿದ್ದೀರಿ, ಅಲ್ಲೇ ಸಿಕ್ತಿತ್ತು. ಪ್ರತಿ ಸಲ ಬರೋ ಥರ ಇವಾಗಲೂ ಬರ್ತಾಯಿದ್ದೆ. ಆದರೆ ಇವನೇ ಮಾಡಿದ್ದು ಏನೋ ಆ ಕಡೆನೇ ನಡಿ ಹಿಂದೆಗಡೆಯಿಂದ ಹೋಗೋಣ ಅಂತ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಇನ್ನೊಂದು ರೂಟ್ ಕೂಡ ಅಷ್ಟೇ ಬೇರೆ ರೂಟ್ ಕರ್ಕೊಂಡು ಹೋಗ್ಬಿಟ್ಟು ಅವನು. ನಾಳೆ ಅಂತ ಕರ್ಕೊಂಡು ಹೋಗಿಲ್ಲ, ಇವನೇ ಕರ್ಕೊಂಡು ಹೋಗಿದ್ದು. ಗೊತ್ತು ಅಂತ ಕರ್ಕೊಂಡ್ ಬಂದ. ಅಲ್ಲಿ ಒಂದ್ಸಲಿ ನನ್ನ ಮೇಲೆ ತಗೋತಾನೆ. ಬೆಳಗ್ಗೆನೆ ಹೇಳಿದ್ದೀನಿ ಎಲ್ಲ ಮ್ಯಾಪ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳೋ, ಅದಕ್ಕೆ ಬೇರೆ ರೂಟ್ ತೋರಿಸುತ್ತೆ ಅಂತ. ರೀಚಾರ್ಜ್ ಇಲ್ಲ, ನಾವೇನ್ ಮಾಡೋದು? ಕರೆಕ್ಟಾಗಿ ಮ್ಯಾಪೇ ನೋಡಕ್ ಬಂದಿಲ್ಲ ಇವನಿಗೆ. ಮತ್ತೆ ಅವ್ನು ಪವನ್ ಹಂಗೆ ಮಾಡ್ದ. ಅವತ್ತು 40 ಕಿಲೋಮೀಟ್ರ್ ವೇಸ್ಟು. ನಾನು 1 ಕಿಲೋಮೀಟರ್ ಜಾಸ್ತಿ ಮಾಡಿಲ್ಲ. ಮ್ಯಾಪ್ ನೋಡೋಕ್ಕೆ ಬರಲ್ಲ ಇವ್ರಿಗೆ. ಬನ್ನಿ ನಾವು ದೇವಸ್ಥಾನ ನೋಡೋಣ, ಸಾಕು ಮಾತಾಡಿದ್ವಿ. ಏನೇನು ಬೇಕಲ್ಲ ಇಲ್ಲಿ ಗಾಡಿ ಬಿಡಲ್ಲ, ಪೂಜೆ ಮಾಡ್ಸೋರು ಮಾತ್ರ. ಬಸ್ ನಾವು ಇಲ್ಲೇ ಬಂದಿದ್ದೀವಿ. ರಶ್ ಅವರೇ ಇವತ್ತು ಸ್ವಲ್ಪ. ಫುಲ್ ರಶ್ ಅವರೇ ಇವತ್ತು. ಅದಕ್ಕೆ ನಾವು ಪೇ ಮಾಡಿಬಿಟ್ಟೆ ಹೋಗ್ಬಿಡೋಣ ಅಂದ್ಬಿಟ್ಟು ಸ್ಪೆಷಲ್ ಎಂಟ್ರಿಲಿ ಹೋಗ್ತಾ ಇದೀವಿ. ಇವಾಗ ಫುಲ್ಲು ಅಲ್ಲೆಲ್ಲ ಸುತ್ತ ಒಳಗಡೆ ಎಲ್ಲ ಕೂಡ ಹಾಕ್ಬಿಟ್ಟವ್ರೆ, ಎಲ್ಲ ಹಂಗೆ ನಿಂತವ್ರೆ. ಯಾರೋ ಬರ್ಬಂದವ್ರೆ, ಬಂದ್ಬಿಟ್ಟವ್ರೆ. ಯಾರೋ ಬರ್ತಾರ ಅನ್ಸುತ್ತೆ ಇವತ್ತು, ಅದಕ್ಕೆ ಎಲ್ಲ ವಿಡಿಯೋ ಮಾಡ್ತಾವ್ರೆ. ಕ್ಯಾಮ್ರಾಮನ್ಸ್ ಎಲ್ಲ ಬಂದ್ಬಿಟ್ಟವ್ರೆ. ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಇವಾಗ ಟಿಕೆಟ್ ತಗೊಳಕ್ಕೆ ಹೋಗೋನೆ. ಇಲ್ಲಿ ಗೇಟ್ ನಂಬರ್ 1 ಮತ್ತು ಗೇಟ್ ನಂಬರ್ 2 ಐತೆ. ಗೇಟ್ ನಂಬರ್ 2ಗೆ 50 ರೂಪಾಯಿ, ಗೇಟ್ ನಂಬರ್ 1ಗೆ 100 ರೂಪಾಯಿ. ಗೇಟ್ ನಂಬರ್ 1 ಇಲ್ಲಿ ಬಿಡ್ತಾರೆ ಬೇಗ. ಗೇಟ್ ನಂಬರ್ 2 ಆ ಕಡೆ ಐತೆ. ನಾವು ಇನ್ನೂ ಬೇರೆ ಕಡೆಗೆ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ದರ್ಶನ ಮುಗಿಸ್ಕೊಂಡು ಬೇಗ ಹೋಗೋಣ ಅಂದ್ಬಿಟ್ಟು ಇವಾಗ ಇಲ್ಲಿ ಬಂದಿರೋದು. ಇವಾಗ ದೇವರ ಈಚೆ ನಮಗೋಸ್ಕರ ದೇವರ ಈಚೆ ಬಂದೈತಲ್ಲ. DK ಶಿವಕುಮಾರ್ ಹೆಸರಲ್ಲಿ ಯಾರೋ ಪೂಜೆ ಮಾಡ್ಸಕ್ಕೆ ಬಂದಿದ್ರು. ಹೆಂಗಿರುತ್ತೆ ಅವನು 100 ರೂಪಾಯಿಯಲ್ಲಿ ಏನೋ 200 ರೂಪಾಯಲ್ಲಿ ದರ್ಶನ ಮಾಡಿದ್ದಕ್ಕೆ 2 ಲಡ್ಡು ಫ್ರೀ ಕೊಟ್ಟವ್ರೆ ಇಬ್ರಿಗೂ ಒಂದೊಂದು. ಇವನು ಎಕ್ಸ್ಟ್ರಾ ತಗೊಂಡು ಅವ್ನ ಮನೆಗೆ ಬೇಕು ಅಂತ. ಲಡ್ಡು ತಿಂತೀರಾ? ದಾರ ಕಟ್ಟಿಸ್ಕೊಳ ಬಂದವ್ರೆ ನಮ್ಮ ದರ್ಶನ್ ಅವರು. ಕಟ್ಟಿಸ್ಕೊತೀಯ ನೀನು? ನಾನು ಈ ವರ್ಷದಲ್ಲಿ ಇದು 3ನೇ ಸಲ ಬರ್ತಾ ಇರೋದು ಮೈಸೂರಿಗೆ. ಫೆಬ್ರವರಿಲಿ ಒಂದ್ಸಲಿ ಬಂದಿದ್ದೆ, ಆಗಸ್ಟಲ್ಲಿ ಒಂದ್ಸಲಿ ಬಂದಿದ್ದೆ. 2 ಸಲಿನೂ ಫ್ರೀಯಾಗೇ ಹೋಗಿದ್ವಿ. ಫುಲ್ 20 ನಿಮಿಷದಲ್ಲೆಲ್ಲ ದರ್ಶನ ಆಗೋಯ್ತಿತ್ತು. ಆದರೆ ಈ ಸಲಿನೇ ಏನೋ 100 ರೂಪಾಯಿ ಕೊಟ್ಟು ದರ್ಶನಕ್ಕೆ ಹೋದ್ರು. ಎಷ್ಟು ಅರ್ಧ ಅವರ್ ಆಯಿತಾ? 3/4 ಗಂಟೆ ಆಯಿತು.
ಟೈಮ್ ಇವಾಗ ಅಷ್ಟು 11 ಗಂಟೆಗೆ ದರ್ಶನ ಆಯಿತು. ಇವಾಗ ಹೋಯ್ತಾ ಇದೀವಿ ಕೆಳಗಡೆ, ಬೇರೆ ಕಡೆ ಎಲ್ಲರೂ ಪ್ಲೇಸ್ಗೆ ಹೋಗೋಣ ಅಂತ. ಡಿ ಕೆ ಶಿವಕುಮಾರ್ ಕಡೆಯವ್ರು ಬಂದಿರೋದಕ್ಕೆ ಲೇಟ್ ಆಗಿರೋದು. ನೋಟ್ ದಿಸ್ ಪಾಯಿಂಟ್. ಪ್ರೊಸೀಡ್ ಯುವರ್ ಓನರ್. ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ. ಬರೋನಾಗ NCC ಡ್ರೆಸ್ಸಲ್ಲಿ ಬಂದ್ಬಿಟ್ಟು ಇಲ್ಲೇ ಮೈಸೂರಲ್ಲಿ ಜಾಕೆಟು ಎಲ್ಲ ಚೈನು ಕನ್ನಡಕ 100 ಪಿಕ್ಚರ್ ಆಫರ್ ಬಂದಿದೆ ಸರ್. ನಾನೇ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ ಅಂತ ಸವಾಸ ಬೇಡ ಅಂತ ಎಲ್ಲ ಈಸ್ಕೊಂಡು ಫುಲ್ಲು ರೆಡಿ ಆಯ್ತವನೆ. ಇಲ್ಲೇ ಏನೇನೋ ತಗೋತವನೆ. ಇವಾಗ ಇಬ್ಬರು ಗ್ಲಾಸ್ ತಗೊಳ್ಳೋಣ ಅಂತ ಹೋದ್ವಿ. ನಾನು ಇದು ಯಾವುದೋ ಏಲಿಯನ್ ಥರ ಇತ್ತು ಒಂದು, ಅದು ತಗೊಂಡೆ. ಅದು ನೈಟ್ ವಿಷನ್ ಗ್ಲಾಸು, ಅದಕ್ಕೆ ತಗೊಂಡಿದ್ದು. ಮತ್ತು ಮಾರ್ನಿಂಗು ಕೂಲ್ ಆಗುತ್ತೆ ಕಣ್ಣು ಸ್ವಲ್ಪ. ನಂದು ಯಾವ ವಿಷನ್ ಅಂತ ಗೊತ್ತಿಲ್ಲ, ಇಷ್ಟ ಬಂತು ತೊಗೊಂಬಿಟ್ಟೆ. ಇವನು ಯಾವುದೋ ಒಂದು ತಗೊಂಬಂದ. ಅದು ಹೋಗಿ ಎರಡೆರಡು, ಅದು ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಫುಲ್ ಚೇಂಜು. ಅವನು ಬೆಳಗ್ಗೆ ಬಂದಿದ್ದು ಹೆಂಗೆ ಒಳ್ಳೆ NCC ಸ್ಟೂಡೆಂಟ್ ಥರ ಬಂದ. ಫ್ಲಾಶ್ ಬ್ಯಾಕ್. ಆ ಬಡವ್ರು ಬಂದು ನಮ್ದ್ರಲ್ಲಿ ರೀಚಾರ್ಜ್ ಇಲ್ಲ, ನಾವೇನ್ ಮಾಡೋದು? ಆ ಬಡವ್ರು ಬಂದು ನಮ್ದ್ರಲ್ಲಿ ರೀಚಾರ್ಜ್ ಇಲ್ಲ, ನಾವೇನ್ ಮಾಡೋದು? ಇವಾಗ ನೋಡ್ರಿ ಅಲ್ಲೇ ಜಾಕೆಟ್ ಎಲ್ಲ ತಗೊಂಡು ಮತ್ತೆ ಕನ್ನಡಕ ಎಲ್ಲ ಹಾಕ್ಕೊಂಡು ಫುಲ್ ರೆಡಿ ಆಗೋನೆ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಇವಾಗ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಕೆಳಗಡೆ ಹೋಗೋದು ಫಸ್ಟು, ಬೆಟ್ಟದಿಂದ ಕೆಳಗಡೆ ಹೋಗಿ ಆಮೇಲೆ ನೋಡೋದು ಎಲ್ಲಿ ಹೋಗೋದು ಅಂತ. ಇದು ವ್ಯೂ ಪಾಯಿಂಟು. ಬೆಟ್ಟದಿಂದ ಕೆಳಗಡೆ ಬರಬೇಕಾದ್ರೆ ಇದ್ರೊಳಗಡೆಯಿಂದ ಏನೋ ನೋಡ್ಬೋದಂತೆ. ಏನೈತಿ ಇದರಲ್ಲಿ ಅಂತ ಗೊತ್ತಿಲ್ಲ, ನಾವು ನೋಡ್ತೀವಿ ಇವಾಗ. ಏನು ಕಾಣಿಸ್ತೈತೋ? ಎಲ್ಲ ಕಾಣಿಸ್ತೈತೆ. ಇಲ್ಲಿಂದನೇ ಎಲ್ಲ ಕಾಣಿಸ್ತೈತೆ. ಬಾರ ಇಲ್ಲಿ ಫೋನಲ್ಲೇ ಝೂಮ್ ಹಾಕಿದೀವಿ, ನೋಡ್ಬಾರ ಇಲ್ಲಿ. ಆದರೆ ಜಾಸ್ತಿ ದೂರದ ಕಾಣಲ್ಲ ಅಷ್ಟೇ, ಅದ್ರಲ್ಲಿ ಕಾಣೋ ಥರ. ಕೇಳೋರ್ನ, ಅದು ಗ್ರೌಂಡು. ಇನ್ನೂ ಸ್ವಲ್ಪ ಫಾಗ್ ಹಂಗೆ ಐತೆ. ಇರು ನಾನು ನೋಡ್ತೀನಿ ಏನು ಕಾಣುತ್ತಂತ. ಏನು ಕಾಣುತ್ತಿರೋ ಕ್ಯಾಮ್ರಾದಲ್ಲಿ ನೋಡೋಣ. ಓಹೋ ಈ ಥರನಾ? ಸ್ವಲ್ಪ ಕ್ಲಾರಿಟಿ ಐತಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಕಾಣಿಸ್ತಿದೆ ದರ್ಶನ್? ಯಾಕೆ ದರ್ಶನ್ ಕಾಣಕ್ಕಿಲ್ಲ? ಹೇ ಅಲ್ಲಿ ನೋಡ್ಲ ಅಂದ್ರೆ ನೀನು ಈಚೆಗೆ ಬಂದು ನೋಡ್ತೀಯಲ್ಲ, ಅದಕ್ಕೆ ನೀನು ಕಾಸು ಕೊಟ್ಟಿಯ ನೀನು? ಏನು ನೋಡ್ಬೇಕಲ್ಲ ನೀನು? ಪ್ಯಾಲೇಸ್ ನೋಡ್ಬೇಕಾ? ಹಾಂ ಇವಾಗ ನೋಡ್ಲ ಪ್ಯಾಲೇಸ್ ಕಾಣಿಸ್ತದ? ನೋಡ್ಲ ಕಾಣಿಸ್ತದ? 20 ರೂಪಾಯಿ ನೋಡಿ ಗಾಯ್ಸ್, ಇವನು ಎಂತ ಮನೆಯಿಂದ 3-4 ಶರ್ಟ್ ಎತ್ಕೊ ಬಂದವನೇ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಚೆನ್ನಾಗಿ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಮನೆಯಿಂದನೇ 2 ಫೋಟೋಗಳು ಫೋನ್ಗಳು ಬೇಡಪ್ಪ ನಮಗೆ. ಇವಾಗ ಹೋಗ್ತಾ ಇದೀವಿ ಕೆಳಗಡೆ. ಫಸ್ಟು ಏನಾದ್ರು ತಿನ್ನಬೇಕು, 12 ಗಂಟೆ ಆಗ್ಬಿಟ್ಟೈತೆ ಆಗಲೇ. ಇವಾಗ ಹನುಮಂತು ಹೋಟ್ಲಿಗೆ ಬಂದಿದ್ದೀವಿ ತಿನ್ಕೊಂಡು ಹೋಗೋಣ ಅಂತ. ಪಲಾವ್ನ ಮೈಸೂರು ರಾಜ ಇಲ್ಲೇ ಬಂದ್ಬಿಟ್ಟವ್ರೆ. ಇವಾಗ ತಿನ್ಕೊಂಡು ನೆಕ್ಸ್ಟು ಚರ್ಚ್, ಸೇಂಟ್ ಮೇರಿ ಚರ್ಚ್ ಹತ್ರ ಹೋಗ್ತೀವಿ. ಆಮೇಲೆ ಬೇರೆ ಎಲ್ಲಿ ಹೋಗೋದು ಅಂತ ನೋಡಬೇಕು. ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಅದಕ್ಕೆ ಇವಾಗ ಬಂದಿದ್ದೀವಿ. ಇವಾಗ ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಸೇಂಟ್ ಫಿಲೋಮಿನಾ ಚರ್ಚ್ ಹತ್ರ ಬಂದಿದ್ದೀವಿ. ಊಟ ಮಾಡಬೇಕಾದ್ರೂ ಸುಮ್ಮನೆ ಊಟ ಮಾಡಲಿಲ್ಲ ಇವನು. ಒಂದು ಬಾಟ್ಲಲ್ಲಿ ನೀರಿತ್ತು, ಫುಲ್ಲು ಚೆಲ್ಬಿಟ್ಟ, ಬಟ್ಟೆ ಎಲ್ಲ ನೆಂದೋಯ್ತು ಫುಲ್ಲು. ಇವಾಗ ಮತ್ತೆ ಚರ್ಚ್ ಹತ್ರ ಬಂದಿದ್ದೀವಿ. ಸ್ವಲ್ಪ ತಿಲ್ಲಿ ಫೋಟೋ ಗಿಟ ಎಲ್ಲ ತಕ್ಕೊಂಡು ಆಮೇಲೆ ಮತ್ತೆ ಹೋಗ್ತೀವಿ. ನೆಮ್ಮದಿಯಾಗಿರ್ಬಾರ್ದಿದ್ರೆ ಅದಕ್ಕೆ ನಿಂತರ ಆಡ್ತಿರೋದು. ಪೂಜೆ ಸಾಮಾನು ತರದೇ ಮರ್ತೋಗ್ಬಿಟ್ಟಿದ್ದೀವಿ. ಒಳಗಡೆ ಅಲ್ಲಿ ಬಿಡ್ತಾರೆ, ಹೋಗ್ಬಿಟ್ಟು ಹೋಗೋದ ಏನು. ಇವಾಗ ಚರ್ಚ್ ಒಳಗಡೆ ಹೋಗ್ತಾ ಇದ್ದೀವಿ, ಹಂಗೈತೆ ನೋಡೋಣ ಅಂತ. ದೊಡ್ಡ ಬಾಗ್ಲೈತೆ ಮೊದಲು. ಓಹೋ ಮಸ್ತ್ ಆಗೈತೆ. ಫೋಟೋ ಸಡಿಬೋದ?
ಇಲ್ಲಿ ಒಳಗಡೆ ಅಂಡರ್ ಗ್ರೌಂಡಲ್ಲಿ ಏನೋ ಇದೆ, ನೋಡೋಣ ಏನು ಅಂತ. ಇಲ್ಲಿ ಏನಂತ ಗೊತ್ತಿಲ್ಲ, ಎಲ್ಲರೂ ಹೆಸರು ಬಡ್ದಾಕ್ಬಿಟ್ಟವ್ರು. ನಾವು ವ್ಲಾಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಫೋಟೋ ಅಲೌಡಿಲ್ಲ ಅಂತ ಇವಾಗ ಹೇಳ್ತವ್ರೆ ವಾಚ್ಮ್ಯಾನ್. ಇಲ್ಲೆಲ್ಲ ಫುಲ್ ಗೋಡೆ ಮೇಲೆಲ್ಲ ಏನೇನೋ ಬರ್ದವ್ರೆ. ಹೋಗಿದ್ದು ಕೆಳಗಡೆಯಿಂದ, ಬಂದಿದ್ದು ಮೇಲಿಂದ. ಅವನೇನು ಹೇಳಿದ್ನೋ ನನಗೆ ಅರ್ಥನೇ ಆಗಿಲ್ಲ, ಆದರೂ ಅವನ್ನ ಎಲ್ಲೋ ನೋಡ್ದಂಗೆ ಐತೆ ನಾನು. ಇಲ್ಲೇನೋ ಬೈಬಲ್ ಮ್ಯೂಸಿಯಂ ಐತದೆ. ಎಲ್ಲ ಕೋರಿ ನೋಡ ನಡಿ, ಹೊರಗಡೆ ಹೋದ್ಮೇಲೆ ಬಿಡ್ತಾರ ಅಂತ. ಚರ್ಚ್ ಸುತ್ತ ಒಂದು ರೌಂಡ್ ಹಾಕೊಂಡು ಬಂದ್ವಿ ವಾಪಸ್ ಈಚೆಗೆ. ಅಂದ್ರೆ ಗೊತ್ತಿಲ್ಲ ಇವನ್ ಎಲ್ಲಿ ಕೊಟ್ಟ ಇವಾಗ. ಚರ್ಚಿನ ಕತೆ ಮುಗೀತು, ಮುಂದಿನ ಕತೆ ನೋಡೋಣ. ಚೂಮಂತರ್ ಫಿಲಮ್ ಬಿಲ್ಡಿಂಗ್ ಥರ ಐತೆ. ನಾನು ಮೂವಿ ತೆಗ್ದಿದ್ದಿಲ್ಲ ಅನ್ಕೊಂಡ್ಬಿಟ್ರಲ್ಲ, ಇವಾಗ ನೀವೇ ತಕ್ಷಣ. ಇವಾಗ ಇದ್ರ ಹತ್ರ ಹೋದ್ವಿ, KRS ಡ್ಯಾಮ್ ಹತ್ರ. ಅಲ್ಲಿ ಬಿಡ್ಲಿಲ್ಲ, ಏನೋ ಬ್ರಿಡ್ಜನ್ನು ಕಟ್ತಾ ಇದ್ದಾರೆ ಅಂದ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟವ್ರೆ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ಆಮೇಲೆ ಇವಾಗ ಅಲ್ಲಿಂದ ಮತ್ತೆ ಎಡಮುರಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ನೀರೈತೆ, ಸ್ವಲ್ಪ ನೀರು ಫುಲ್ಲು ಕ್ಲಿಯರ್ ಆಗೈತೆ. ನೆಲದ ಮೇಲೆ ಇರೋದೆಲ್ಲ ಇಲ್ಲೇ ಕಾಣ್ತೈತೆ. ಒಂದ್ಸಲ ಕೆಳಗಡೆ ಬೀಸೋಣ. ಮರಳಿರೋದು ಒಳಗಡೆ, ಅದಕ್ಕೆ ಸ್ವಲ್ಪ ನೀರೈತೆ ಇಲ್ಲಿ. ಫುಲ್ಲು ಪ್ಯೂರ್ ನೀರು ಇಲ್ಲಂತೂ. ಕರ್ಕೊಂಬಂದು ಇಲ್ಲಿಂದ ಕೆಳಗಡೆ ಹೋಗ್ತೈತೆ ಆ ಕಡೆಗೆ. ಇಲ್ಲೂ ಜೋರಾಗೆ ಹೋಗ್ತೈತೆ, ಹಿಂಗೆ ಗೊತ್ತಾಯ್ತಾ ಇಲ್ಲ ಅಷ್ಟೇ. ಇಲ್ಲೂ ಹಂಗೆ ಜೋರಾಗೆ ಹೋಯ್ತಾ ಇರುತ್ತೆ. ಕೋಲ್ಡ್ ಐತೆ. ನೋಡಿ ಏನೋ ಮಾಡ್ತಾವನೆ. ಏನ್ ಮಾಡ್ತಾ ಇದೀಯ? ಇದು ಎಡಮುರಿ ಫಾಲ್ಸು. ಇದು KRS ವಾಟರ್ಸಿಂದ, ಬ್ಯಾಕ್ ವಾಟರ್ಸಿಂದ ಬರ್ತಾ ಇರೋದು ನೀರಿದು. ಆ ಕಡೆ KRS ಡ್ಯಾಮ್ ಇರೋದು, ಅಲ್ಲಿಂದ ಈ ಕಡೆಗೆ ಬರ್ತೈತೆ. ಚೆನ್ನಾಗೈತೆ ಈ ಸೈಡ್. ಅಲ್ಲಿ ನೋಡಿ ಎಷ್ಟು ಫೋರ್ಸಾಗಿ ಆರ್ತೈತೆ ನೀರದು. ಅದು ಆರ್ತಾ ಇರೋದಲ್ಲ, ಆರಿಸ್ತಾ ಇರೋದು. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಯಾಕೋ ತೆರೆದಾಗಿತ್ತ ಅದು. ಗೋಡೆ ತೋರಿಸ್ತೀನಿ ರೀ ನಿಮ್ಗೆ ಇವಾಗ. ನೋಡಿ ಕುತ್ಕೊಂಡೇನೋ ಮಾಡ್ತಾವ. ನೀವನು ಏನೋ ಮಾಡ್ತಾ ಇದ್ಯಾ? ನನ್ನ ಹೆಸರು ಬರೀತಾ ಇದ್ದೀನಿ. ಅಳಿಸೋಯ್ತದ ಹೋಗಿ 2 ನಿಮಿಷಕ್ಕೆ. ಫೋಟೋಕ್ಕೆ ಪೋಸ್ ಕೊಡ್ತಾವನೆ ವಿಡಿಯೋ ಮಾಡ್ತಾಯಿದ್ರೆ. ಇಷ್ಟೊತ್ತವರೆಗೂ ಇಲ್ಲೇ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಫೋಟೋ ಎಲ್ಲ ತಕ್ಕೊಂಡಾಯ್ತು. ಇವಾಗ ಟೈಮ್ ಆಗಿದೆ, ಹೊರಡೋಣ ಅಂತ ಹೋಗ್ತಾ ಇದೀವಿ ಇವಾಗ. ಮತ್ತೆ ಆಮೇಲೆ ಲೇಟ್ ಆಗಿಬಿಡುತ್ತೆ, ರಾತ್ರಿ ಆಗಿಬಿಡುತ್ತೆ ಮನೆಗೆ ಹೋಗೋಷ್ಟಲ್ಲಿ. ಅದಕ್ಕೆ ಸಂಜೆ ಅಷ್ಟರಲ್ಲಿ ಹೋಗ್ಬಿಡೋಣ ಅಂತ ಅನಿಸ್ತೈತೆ. ಅದಕ್ಕೆ ಹೋಗ್ತಾ ಇದೀವಿ ಇವಾಗ ವಾಪಸ್ ಬೆಂಗಳೂರಿಗೆ. ಇಷ್ಟೊತ್ತವರೆಗೂ ಸೈಲೆಂಟಾಗಿ ಇಲ್ಲೇ ಕುತ್ಕೊಂಡು ಫೋಟೋ ಎಲ್ಲ ತಕ್ಕೊಂಡು ಆಯಿತು, ಚೆನ್ನಾಗಿತ್ತು.
ನೀರು ಅಷ್ಟೇ ಫುಲ್ಲು ಪ್ಯೂರ್ ಆಗೈತಿ ಇಲ್ಲೆಲ್ಲ. ನೆನ್ಸ್ಕೊಳ್ತಾನೆ ಅವನು ಅವಾಗಿಂದ. ಇಲ್ಲೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಪೈಪ್ ಐತೆ. ಇಲ್ಲಿ ಏನಂತ ಗೊತ್ತಿಲ್ಲ ಇದು. ಅಲ್ಲಿ ಎಳೀತಾ ಐತೆ ನೀರು. ಇಲ್ಲೂ ಐತೆ ನೋಡೋಣ. ನೋಡಿ ಅದನ್ನ ಕೆಡಿಸ್ತೀನಿ ನಾನು. ಅಯ್ಯೋ ನನ್ನ ವಾಚ್ ಹೋಯ್ತು. ಮೀನ್ನ ಓಡಿಸ್ತೀನಿ ಅಂತ ಹೋಗಿ ವಾಚ್ನೇ ಹೋಗಿಸ್ಕೊಬಿಟ್ಟ. ಇಲ್ಲ ವರ್ಕ್ ಆಯ್ತಿತ್ತು, ವರ್ಕ್ ಆಗ್ತಿದೆ. ಆಲ್ ಮೈ ಫ್ರೆಂಡ್ಸ್ ಆರ್ ಟಾಕ್ಸಿಕ್. ಫೋನಲ್ಲೂ ಚಾರ್ಜ್ ಖಾಲಿ ಆಗೈತೆ, ಬರೀ 8% ಐತೆ. ಅದಕ್ಕೆ ಇವಾಗೇನು ಬ್ಲಾಗ್ ಮಾಡಲ್ಲ. ಗಾಡೀಲು ಯಾಕೋ ಚಾರ್ಜ್ ಆಗ್ತಾ ಇಲ್ಲ. ಅದು ಪವರ್ ಬ್ಯಾಂಕ್ ತಗೊಬಂದಿದ್ದೀನಿ, ಆದರೂ ಚಾರ್ಜ್ ಆಗ್ತಾ ಇಲ್ಲ. ವಾಪಸ್ ಇವಾಗ ಚನ್ನಪಟ್ಟಣ ಹತ್ರ ಒಂದು ಸ್ಟಾಪ್ ಹಾಕಬೇಕು. ಅಲ್ಲಿ ಹೋಗ್ಬಿಟ್ಟು ಚಾರ್ಜ್ ಏನಾರು ಇದ್ದರೆ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಹೋದ್ಮೇಲೆ ಮಾಡ್ತೀನಿ ಡೈರೆಕ್ಟು. ಆಗಲೇ 4 ಗಂಟೆ ಆಗಿದೆ. ಇವಾಗ ಇಲ್ಲಿ ಬಿಡ್ತೀವಿ, ಹೋಗೋಷ್ಟಲ್ಲೇ ಆಗುತ್ತೆ. ಐತಿಹಾಸಿಕ ಪುರಾಣ ಪ್ರಸಿದ್ಧಿ ಶ್ರೀರಂಗಪಟ್ಟಣ, ಸಕ್ಕರೆ ನಗರ, ಮಂಡ್ಯ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಚನ್ನಪಟ್ಟಣ ಬಂದ್ವಿ, ಚಾಕ್ನ ತಿನ್ಕೊಂಡು ಹೋಗೋಣ ಅಂತ. ಅಲ್ಲೋಗಿ ಹಾಕಿಸ್ತಾವನೆ. ಇಲ್ಲೆಲ್ಲ ಬರೀ KG ಲೆಕ್ಕದಲ್ಲಿ ಇಸ್ಕೊಂಡು ಅಲ್ಲೋಗಿ ಆಮೇಲೆ ಬೇರೆಯವ್ರ ಹತ್ರ ಬಂದು ರೋಸ್ಟ್ ಮಾಡಿಸ್ಕೋಬೇಕು. ಮಿನಿಮಮ್ 1/4 kg. ಇಲ್ಲಿ ಚಾರ್ಜ್ ಫುಲ್ಲು ಡೌನ್ ಆಗಿಬಿಡೈತೆ, 5% ಐತೆ. ಅದಕ್ಕೆ ಇವಾಗ ಇಲ್ಲಿ ಪವರ್ ಬ್ಯಾಂಕಲ್ಲಿ ಹಾಕ್ಕೊಂಡು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಗಾಯ್ಸ್, ಚಟ್ನಿ ಅಂತಾರೆ ಚನ್ನಪಟ್ಟಣ ಚಟ್ನಿ. ಗುರಿ ಚಟ್ನಿ ಆಗಿದ್ದು ಗುರಿ ಇಲ್ಲ, ಅಲ್ಲೂ ಐತೆ. ನಮ್ಮ ಚಾಕ್ನ ರೆಡಿ ಆಗೈತೆ ಈಗ. ರಿವ್ಯೂ ಬೇಕಾ? ಇವಾಗ ಇಬ್ಬರು ಬಂದ್ವಿ. ಎಷ್ಟು ಟೈಮು? 8 ಗಂಟೆ ಆಗಿದೆ ವಾಪಸ್ಸು. ನಾನು ನಮ್ಮ ದೊಡ್ಡಮ್ಮ ಮನೆ ಹತ್ರ ಬಂದು ನನ್ನ ಗಾಡಿನ ಎತ್ಕೊಂಡು ವಾಪಸ್ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಹೋಗ್ತಾನೋ ಬರ್ತಾನೋ ಫುಲ್ ಗಾಡಿ ಓಡಿಸಿ. ನಿನ್ನೆನೂ ಕೂಡ ಈವೆಂಟ್ ಇತ್ತು, ಅಲ್ಲೂ ಹೋಗಿ ಮತ್ತು ಇವತ್ತು ಕೂಡ ಹಿಂಗೆ ಮೈಸೂರಿಗೆ ಹೋಗಿದ್ದಕ್ಕೆ ಫುಲ್ಲು ಟಯರ್ಡ್ ಆಗಿಬಿಟ್ಟೈತೆ. ಇವಾಗ ಮಲ್ಕೊಬಿಟ್ರೆ ಸಾಕು. ನಾಳೆಯಿಂದ ಮತ್ತೆ ಇದ್ದಿದ್ದೆ ಕೆಲಸ. ನಾಳೆಯಿಂದ ಎದ್ದು ಹೋಗ್ಬೇಕು ಅಷ್ಟೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀನು ಹೇಳ್ತಾನೆ ನೋಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಕಮೆಂಟ್ ಮಾಡಬೇಕು. ಇನ್ನು ನೆಕ್ಸ್ಟು ಬೇರೆ ಏನೋ ನೆಕ್ಸ್ಟು ನಾನು ಶಬರಿಮಲೆಗೆ ಹೋಗೋದೇ ಅನಿಸುತ್ತೆ ವ್ಲಾಗ್ ನಾನು ಅಪ್ಲೋಡ್ ಮಾಡೋದು. ಹಂಗೇನಾದ್ರು ಇಲ್ದೇ ಯಾವ್ದಾನ ಸೆಂಟ್ರಲ್ಲಿ ಯಾವ್ದಾನ ಪ್ಲೇಸ್ಗೆ ಹೋದರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅಷ್ಟೇ ವಿಷಯ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.